ವಿಶೇಷವಾಗಿ ಶನಿ ಮೀನ ರಾಶಿಯಲ್ಲಿದ್ದು ಗುರುವಿನ ಮನೆಯಲ್ಲಿ ಕುಜನ ದೃಷ್ಟಿ ಬಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಒಂದು ವಿಮಾನಾಪಘಾತಗಳು, ಎರಡನೇದು ಬಂದು ಅಧರ್ಮವನ್ನು ಜಾಸ್ತಿ ಉಂಟು ಮಾಡ್ತಾನೆ. ನಮ್ಮ ಭಾರತ ದೇಶಕ್ಕಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಭದ್ರತೆ ಏನಪ್ಪ ಅಂದರೆ 58 ಶ್ರೀಚಕ್ರ ಪೀಠಗಳು ನಮಗೆ ಭದ್ರ. ಪಾರ್ವತಿಯ ದೇಹ ದಕ್ಷ ಪ್ರಜಾಪತಿ ಯಜ್ಞ ನಡೆಸಿದಾಗ ಕಡದಂಥ ಒಂದೊಂದು ಭಾಗನೂ 58 ಜಾಗಗಳಲ್ಲಿ ಬಿದ್ದಿದೆ. ಆ 58 ಜಾಗಗಳಲ್ಲಿ ಇವತ್ತಿಗೂ ಪೂಜೆ ನಡೀತಾ ಇದೆ ಶ್ರೀಚಕ್ರಕ್ಕೆ. ಆ 58 ಜಾಗಗಳಲ್ಲಿ ಪೂಜೆ ನಡೆಯೋ ತನಕ ನಮ್ಮ ಭಾರತಕ್ಕೆ ಏನೂ ಆಗಲ್ಲ. ಎರಡನೇ ವಿಚಾರ ಏನಪ್ಪ ಅಂತಂದರೆ, ಎರಡನೇದು ನೀವೆಲ್ಲ ಕೇಳ್ತೀರ ಹಿಮಾಲಯ ಪರ್ವತ ಅಂತ, ಮೇರು ಪರ್ವತ ಅಂತ ಒಂದಿದೆ, ಮೇರು ದಕ್ಷಿಣ ಅಂತ. ಅದು ಪೂರ್ತಿ ಬೆಟ್ಟಗಳೆಲ್ಲೂ ಕೂಡ ಬಂಗಾರಮಯವಾಗಿರ್ತಕ್ಕಂಥ ಬೆಟ್ಟಗಳವು, ಇವತ್ತಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಆ ಹಿಮಾಲಯ ಅಂತಕ್ಕಂಥದ್ದೇನಿದೆ ನಮ್ಮನ್ನು ಭದ್ರತೆ ಖಂಡಿತ ಮಾಡುತ್ತೆ. ಎರಡನೇ ವಿಚಾರ ಬಂದು ನಮ್ಮಲ್ಲಿ ಶಕ್ತಿಪೀಠಗಳಿರ್ತಕ್ಕಂಥ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಮೂರನೇ ವಿಚಾರ ಅಂತಂದರೆ, ಅಲ್ಲಿ ಪಂಚಭೂತಗಳಿದೆ, ನಮ್ಮಲ್ಲೂ ಪಂಚಭೂತಗಳಿದೆ, ಇಲ್ಲ ಅಂತಲ್ಲ. ಅಲ್ಲಿ ಗಾಳಿ ಇದೆ, ಇಲ್ಲಿ ಗಾಳಿ ಇದೆ. ಆದರೆ ಗಾಳಿ ಮುಖ್ಯ ಅಲ್ಲ, ಮನೋಭಾವ ಮುಖ್ಯ. ಯದ್ಭಾವಂ ತದ್ಭವತಿ. ಅದಕ್ಕೆ ಈಗ ನಮ್ಮ ಭಾರತ ದೇಶದಲ್ಲಿ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ಏನೇ ಇದ್ದರೂ ಕೂಡ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ 4 ಸಮುದ್ರಗಳು, ಮೂರು ಕಡೆ ಇರ್ತಕ್ಕಂಥ ಸಮುದ್ರ ಏನಿದೆ, ಆ ಸಮುದ್ರಗಳು ನಮ್ಮನ್ನು ಕಾಯ್ತಾ ಇದೆ. ಹಿಮಾಲಯ ಪರ್ವತ ನಮಗೆ ಕಾಯ್ತಾ ಇದೆ. 58 ಶಕ್ತಿಪೀಠಗಳು ನಮಗೆ ಕಾಯ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂತಂದರೆ, ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಜ್ಯೋತಿರ್ಲಿಂಗಗಳಿರ್ತಕ್ಕಂಥ ನಮ್ಮ ದೇಶದಲ್ಲಿ ಮಾತ್ರ. ಈ ಜ್ಯೋತಿರ್ಲಿಂಗಗಳೇನು ಹೇಳ್ತೀವಿ, ಅವುಗಳಿರೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಭಾರತ ದೇಶಕ್ಕೆ ತೊಂದರೆ ಆಗಲ್ಲ. ಅದರ ಜೊತೆಯಲ್ಲಿ ನಿತ್ಯವೂ ಕೂಡ ಎಲ್ಲೋ ನಮ್ಮ ಸ್ನೇಹಿತರೊಬ್ಬರು US ಇಂದ ಕಾಲ್ ಮಾಡಿದ್ರು. ಒಂದೇನೋ ಒಂದು ಪಿಕ್ಚರ್ ಕಳಿಸಿದ್ರು ನನಗೆ, ಹೊಲದಲ್ಲಿ ಒಂದು ಪಿಕ್ಚರ್ ಕಳಿಸಿದ್ರು. ಅಂದರೆ ಅವ್ರು ಕಲ್ಟಿವೇಟ್ ಮಾಡ್ತಕ್ಕಂಥ, ವ್ಯವಸಾಯ ಮಾಡ್ತಕ್ಕಂಥ ಒಂದು ಜಮೀನಿನಲ್ಲಿ ಒಂದು ಆಗಿರ್ತಕ್ಕ ಮಾಧ್ಯಮಗಳಲ್ಲೆಲ್ಲ ಬಂತು. ಅದು ಏನು ಅಂಥೇಳಿ ಅಂದರೆ ನೋಡಿ, ನಾವು ಅತಲ ವಿತಲ ಸುತಲ ರಸಾತಾಳಾದಿ ಷಳ್ಳೋಕಾನ, ನಾವಿರೋದು ಬರೀ ಭೂಲೋಕ ಅಷ್ಟೇ. ಇನ್ನು 59 ಲೋಕ ಎಲ್ಲಿದೆ ಅಲ್ವಾ? ನಾವು ಭೂಲೋಕ ನಿವಾಸಿಗಳು. ಇನ್ನು ಕೆಳಗಡೆ ಎಷ್ಟು ಲೋಕ ಇದೆ, ಮೇಲೆ ಎಷ್ಟು ಲೋಕ ಇದೆ ಅಲ್ವಾ? ಹಾಗಾಗಿ ವಿಶೇಷವಾಗಿ ನಮ್ಗೆ ಕಾಯ್ತಾ ಇರ್ತಕ್ಕಂಥದ್ದು ಅನೇಕ ರತ್ನ ಸಂಭೂತೆ ಭೂಮಿ ದೇವಿ ನಮೋಸ್ತುತೆ. ಹಾಗಾಗಿ ಭೂಮಿಯಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಪಾತಾಳ ಲೋಕದಿಂದನೂ ಕಾಯ್ತಾ ಇದೆ, ಮೇಲೆ ಪೃಥ್ವಿಯ ತೇಜೋ ವಾಯುರಾಕಾಶ ಅಂತ. ಹಾಗಾಗಿ ಕಾಯ್ತಿರ್ತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಯಾವುದೇ ಕಾರಣಕ್ಕೂ ಒಂದೇ ಬಾರಿ ತೊಂದರೆ ಆಗ್ತಕ್ಕಂಥ ಕಂಡಿಲ್ಲ. ಇಲ್ಲಿರೋ ತೊಂದರೆ ಮಾಡ್ಕೋಬೇಕಷ್ಟೇ, ಆಚೆನವ್ರು ತೊಂದರೆ ಮಾಡಲ್ಲ ನಮ್ಮ ದೇಶಕ್ಕೆ. ಇಲ್ಲಿರೋರೇ ತೊಂದರೆ ಮಾಡ್ಕೊಳ್ಳೋದೇ ಜಾಸ್ತಿ.